ಮಾನ್ಯ ಹಿರಿಯ ಸಚಿವರಾದಂತ MB ಪಾಟೀಲ್ ರವರ ಒಂದು ಸಲಹೆ ಮೇರೆಗೆ ನಾವು ಬಿಜಾಪುರಲ್ಲಿ ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಅದರಲ್ಲಿ DC ಅವರು, AC ಅವರು, ವಫ್ ಅವರು ಎಲ್ಲಾರನ್ನು ಹಾಕ್ಬಿಟ್ಟು ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಏನು ಇದೆಲ್ಲ ಗೊಂದಲ ಅಂತ ಪರಿಶೀಲನೆ ಮಾಡಿ ಅಂತೇಳಿ ಅಂತ. ಅವರು 1973 ಗ್ರಾಜುಯೇಟ್ ಅನ್ನ ಇಟ್ಕೊಂಡು ಅದರ ಹಿಂದೆ 20-30 ವರ್ಷದ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲಿ ಬಾಧಿತರಾಗಿರುವಂತಹ ರೈತರಿದ್ದಾರೆ ಅವರಿಂದನೂ ಕೂಡ ಅವರ ಕ್ಲೇಮ್ಸ್ ಅನ್ನ ತೆಗೆದುಕೊಂಡು ದಾಖಲೆಗಳಿಗೆ ಸಮನ್ವಯ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಒಂದು ಪೈಲಟ್ ಅನ್ನ ಈಗಾಗಲೇ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾಡಿದ್ದೇವೆ. ಅದನ್ನು ಕೂಡ ಬೇರೆ ಕಡೆಗೆ ನಾವು ವಿಸ್ತರಿಸುವಂತ ಕೆಲಸವನ್ನ ಮಾಡಬಹುದು ಮಾನ್ಯ ಅಧ್ಯಕ್ಷರೇ. ಹಾಗೂ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ರ ಚರ್ಚೆ ಆದಾಗ ಇನ್ನೊಂದು ವಿಷಯನೂ ಬಂದಿದೆ. ಇಷ್ಟರಿಂದ ಏನಾದ್ರೂ ಇದು ಬಗೆಹರಿಲಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇದಕ್ಕೆ ಏನಾದ್ರೂ ಒಂದು ಸರ್ಕಾರಕ್ಕೆ ಹೇಗೆ ಇನ್ನೂ ಇದರಲ್ಲಿ ನನಗೆ ತಿಳಿದಾಗೆ 95% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, 95%. ಇದಕ್ಕೂ ಮೀರಿ ಏನಾದ್ರೂ ನಮ್ಮ ಅರ್ಥೈಸುವಿಕೆಗೂ ಮೀರಿದಂತಹ ಗ್ರಹಿಕೆಗೆ ಮೀರಿದಂತ ಯಾವುದೇ ವಿಷಯ ಇದ್ರೆ ಅದಕ್ಕೆ ಬೇಕಾದ್ರೆ ಒಬ್ಬ ಒಳ್ಳೆ ಜಡ್ಜೋ ಯಾರನ್ನೋ ತಗೊಂಡ್ ಬಂದು ಕೂರಿಸಿ ಬೇಕಾದ್ರೆ ಮಾಡ್ಲಿಕ್ಕೂ ಕೂಡ ಸರ್ಕಾರ ತಯಾರಿದೆ. ಹಾಗಾಗಿ ಒತ್ತುವರಿ ಮಾಡಿರುವಂತಹದನ್ನ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ಸ್ ಅವುಗಳನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಮುಸ್ಲಿಂ ಸಮುದಾಯದ ಆಸ್ತಿಗಳು ಇರುವಂತಹದನ್ನ ನಾವು ವಫ್ ಹೆಸರಿಗೆ ತರ್ತೇವೆ. ಬೇರೆ ರೈತರಿಗೆ ಮಂಜೂರಾಗಿರುವಂತಹ ಕಡೆ, ರಿಪೀಟ್ ಮಾಡ್ತೇನೆ, ರೈತರಿಗೆ ಮಂಜೂರಾಗಿರುವ ಕಡೆ ರೈತರ ಹಿತವನ್ನ ಕಾಪಾಡ್ತೇವೆ. ಹಾಗಾಗಿ ದಯವಿಟ್ಟು ನಾಡಿನ ಜನ ಸ್ವಲ್ಪ ಸುಳ್ಳುಗಳಿಗೆ ತಮ್ಮ ಕಿವಿಯನ್ನ ಕೊಡಬಾರದು. ನಾನು ನನ್ನ ಮಾಧ್ಯಮದ ಸ್ನೇಹಿತರಲ್ಲೂ ಮನವಿ ಮಾಡ್ತೇನೆ, ಅವರು ಹೇಳಿದ್ದು ಹೇಳಿ, ಆದ್ರೆ ಸತ್ಯ ಏನು ಅನ್ನೋದನ್ನ ಪರಾಮರ್ಶೆ ಮಾಡಿ. ಅದೇನು ಹೇಳ್ತಾರಲ್ಲ, ನೋಡಿದ್ದನ್ನ ಪರಾಮರ್ಶೆ ಮಾಡಿ ನೋಡು ಅಂತ, ಕಂಡಿದ್ದನ್ನ ಪರಾಮರ್ಶೆ ಅಂತ. ಅದನ್ನ ಮಾಡದೆ ಹೋದ್ರೆ ಏನಾಗುತ್ತೆ, ಸಮಾಜ ಒಡೆಯುವುದು ಆಗೋಗುತ್ತೆ ಅಧ್ಯಕ್ಷರೇ. ನೆಮ್ಮದಿಯಾಗಿ ಅಣ್ತಮ್ಮಂತರ ತರ ಬದುಕ್ತಾ ಇರುವಂತ ಹಳ್ಳಿಗಳು ಇವತ್ತು ಒಬ್ಬರ ಮೇಲೆ ಒಬ್ರು ಒಡೆದುಕೊಳ್ಳುವಂತಹದ್ದು. ಅಲ್ಲಿ ಆವತ್ತು ಹೀಗೆ ಹಾವೇರಿಯಲ್ಲಿ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ರಾತ್ರಿ ಅವ್ರ ಮನೆಗೆ ಹೋಗಿ ಕಲ್ಲು ತೂರುವಂತ ಘಟನೆ ಆಯ್ತು. ಹಾವೇರಿಯಲ್ಲಿ ಅವರು ಸತ್ತೋಗಿದ್ದಕ್ಕೂ ವಫ್ಗೂ ಸಂಬಂಧ ಹುಟ್ಟಿಸ್ಬಿಟ್ರು. ದೇವಸ್ಥಾನ ವಫ್ ಅಂತ ಮಾಡ್ಬಿಡ್ತಾರೆ. ಅದು ಮೇಲ್ನೋಟ್ ಆಯ್ತು. ಏನೂ ಪಾಪ ಅವ್ರು ಇಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಬಂದು ಒಂದು ಮೀಟಿಂಗ್ ಮಾಡಿದಾಗ ನಾನು ಕೂಡ ಇದ್ದಿದ್ದನ್ನ ಅವ್ರು ಏನ್ ಹೇಳಿದ್ರು ಅದೆಲ್ಲ ಅವ್ರಿಗೆ ಕೇಳ್ತಾ ಇದ್ರು, ಅವಾಗ ನಾನು ಅದು ಸಂದರ್ಭದಲ್ಲಿ ಅದು ಅಷ್ಟೇನ್ ನಡೀತು. ಅದಾದ ಹೋದ್ಮೇಲೆ ಇವ್ರೇನ್ ಇದನ್ನ ಪ್ರಚೋದನೆ ಮಾಡಕ್ ಶುರು ಮಾಡಿದ್ರು. ಪಾಪ ಬಡವರು ಎಲ್ಲರ ಮನೆಗಳನ್ನೆಲ್ಲ ಒಡೆದ್ಬಿಟ್ಟು ಟಿವಿಗಳು ಏನಿಲ್ಲ, ಮನೆ ಹೆಣ್ಮಕ್ಳಿಗೆ ಕೂಡ ಬಹಳಷ್ಟು ತೊಂದರೆ ಕೊಟ್ಟು ಅವತ್ತು ಕರೆದು ರಿಸರ್ವ್ ವ್ಯಾನ್ ಅವತ್ತು ಹಾಕಿದಾರೆ, ಇವತ್ತಿನ ತನಕ ತೆಗೆದಿಲ್ಲ. ಅಲ್ಲಿ ಒಂದು ಗರಡಿ ಮನೆ ಇದೆ ಮಸೀದಿ ಹತ್ರ, ಅವ್ರ ಜಾಗದೊಳಗನ್ನ ಅದನ್ನ ತೆಗಿಯಕ್ ಹೋದ್ರ ಪೊಲೀಸರು ತೆಗೆದ್ರು ಸಹಿತ ಮತ್ತೆ ಗಲಾಟೆ ಮಾಡಿ ಮತ್ತಲ್ಲಿ ಧ್ವಜ ಹಾಕಿದಾರೆ. ಒಂದು ಹಿಂದೂ ಧ್ವಜ ತಗೊಂಡ್ಬಂದು ಮಸೀದಿ ಒಳಗೆ ಹಾಕಿದಾರೆ. ಅದನ್ನ ತೆಗಿಬೇಕು ಅಂತಂದ್ರು ಆಗ್ತಾ ಇಲ್ಲ ಇವತ್ತಿನವರೆಗೂ. ಇವತ್ತು ರಿಸರ್ವ್ ವ್ಯಾನ್ಗಳು ಎರಡು ಅಲ್ಲಿ ಅಶಾಂತತೆ ಇದೆ. ಯಾವ ಸಂದರ್ಭದಲ್ಲಿ ಏನಾಗ್ತದೋ ನನಗೆ ಗೊತ್ತಿಲ್ಲ. ಆದ್ರಿಂದ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಏನ್ ಧ್ವಜ ಹಾಕಿದಾರೆ ಆ ಧ್ವಜವನ್ನು ತೆಗೆಸಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಹೀಗೆ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರು ಹೇಳಿದಾಗೆ ನಾವ್ ಏನೋ ಸುಳ್ಳೋ ಸತ್ಯನೋ ತಿಳಿಯದೆ ಸರಿಯಾಗಿ ಪರಾಮರ್ಶೆ ಮಾಡದೆ ಏನೋ ಹೇಳ್ಬಿಡ್ತೇವೆ. ಆದ್ರೆ ಅಲ್ಲಿ ಜನಗಳ ಜೀವನ ಹೋಗುವಂತ ಸಾಧ್ಯತೆ ಇರುತ್ತೆ, ಜನಗಳ ಜೀವನ ಒಡೆದು ಹೋಗುವಂತದ್ದಾಗುತ್ತೆ. ನಾವು ಸಮಾಜ ಕಟ್ಟುವ ಕೆಲಸ ಮಾಡಬೇಕು ಬಿಟ್ರೆ ಒಡೆಯೋದ್ರಿಂದ ನಿಜವಾಗ್ಲೂ ಯಾರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಇತಿಹಾಸದ ಕಡೆಗೆ ನಾನು ಹೋಗೋದಿಲ್ಲ, ಆದ್ರೆ ಅಷ್ಟೇ ಮನವಿ ಮಾಡ್ತೇನೆ ಎಲ್ಲರಲ್ಲಿ ನಾವು ಕೂಡಿ ಬದುಕಬೇಕಾಗಿದೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟಿದ್ರೆ ನಮ್ಗೆ ವೋಟ್ ಬರ್ಬಹುದು, ನಮ್ ಬೇಳೆ ಬೇಯ್ಬಹುದು, ಆದ್ರೆ ಅವರ ಹೊಟ್ಟೆ ಮೇಲೆ ಕಲ್ಲನ್ನ ಹಾಕಿದಾಗೆ ಆಗುತ್ತೆ. ಸಮಾಜ ಒಡೆಯುವಂತ ಕೆಲಸ ನಾವು ಮಾಡೋದು ಬೇಡ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೀವ್ ಹೇಳಿದ್ದಕ್ಕೆ ಯಾವುದೇ ದೇವಸ್ಥಾನ ವಫ್ ಆಸ್ತಿಯಲ್ಲಿದ್ರೆ ಅದನ್ನ ದೇವಸ್ಥಾನ ಅಂತಾನೆ ಮಾಡ್ತೇವೆ, ದೇವಸ್ಥಾನ ಅಂತಾನೆ ಮಾಡ್ತೇವೆ. ಪಾಣಿಯಲ್ಲೂ ಕೂಡ ದೇವಸ್ಥಾನದ ಹೆಸರು ಕೂರಿಸ್ತೇವೆ. ಇದು ವಫ್ ಸಚಿವರ ಸಲಹೆ ಮೇರೆಗೆನೆ ನಾವು ಮಾಡ್ತಾ ಇದ್ದೇವೆ. ಆ ವಿಷಯದಲ್ಲಿ ಎರಡನೇ ಅಭಿಪ್ರಾಯ ಇಲ್ಲವೇ ಇಲ್ಲ.